ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಥರ್ಡ್ ಚಾಪ್ಟರ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೇಯ್ನಾಗಿ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಹಾಗೆ 3 ಮಾರ್ಕ್ಸ್ ಕ್ವಶನ್ ಚಾಯ್ಸಲ್ಲಿ ಕೂಡ ಬರುತ್ತೆ. ಸೊ ಫಸ್ಟು 1 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಹೌ ಡಿಡ್ ದ ಬ್ರಿಟಿಷ್ ಯೂಸ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1909 ಟು ಡಿವೈಡ್ ಆ್ಯಂಡ್ ರೂಲ್ ಇಂಡಿಯಾ? ಈ ಆ್ಯಕ್ಟಲ್ಲಿ ಮೇಯ್ನಾಗಿ ನೋಡಿ, ಈ ಸೆಪ್ರೇಟ್ ಎಲೆಕ್ಟೊರೇಟ್ ಕಾಲೇಜಸ್ ಫಾರ್ ಮುಸ್ಲಿಮ್ಸ್ ಅಂಥೇಳಿ ಕ್ರಿಯೇಟ್ ಮಾಡ್ತಾರೆ ಬ್ರಿಟಿಷರು. ಇದೇನೇ ಹೋಗ್ತಾ ಹೋಗ್ತಾ ಮುಂದೆ ಪಾಕಿಸ್ತಾನ ಕ್ರಿಯೇಟ್ ಆಗೋಕ್ಕೂ ಕೂಡ ಒಂದು ಕಾರಣ ರೀತಿ ಆಗುತ್ತೆ. ಸೊ ಒಟ್ಟಾರೆ ಈ ಆ್ಯಕ್ಟಿಂದ ಇಂಡಿಯಾವನ್ನು ಡಿವೈಡ್ ಮಾಡಿ ಧರ್ಮದ ವೈಸಲ್ಲಿ ಡಿವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು, ಹೂ ಇಂಪ್ಲಿಮೆಂಟೆಡ್ ಮಹಲ್ವಾರಿ ಸಿಸ್ಟಮ್? ಇದನ್ನು ನೋಡಿ, RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಇವರು. ರೈತವಾರಿ ಸಿಸ್ಟಮ್ ಅಂದಾಗ ನೋಡಿ ನೆನ್ಪಿಡಿ, ರೀಡ್ ಅಂತ ಬರ್ತಾನೆ. ಓಕೆ, ರೈತವಾರಿ ರೀಡ್ ಅಂತಲೇ ಬರ್ತದಲ್ಲ, ಹಂಗೆ ಈ ಮಹಲ್ವಾರಿ ಸಿಸ್ಟಮ್ ಅಂತ ಬಂದಾಗ ಬರ್ಡ್ ಅಂತ ಬರ್ತಾನೆ. ಸೊ ಈ ರೀತಿ ನೆನ್ಪಿಡಿ. ನೆಕ್ಸ್ಟ್, ದ ಪೋಸ್ಟ್ ಆಫ್ ಸೂಪರ್ಡೆಂಟ್ ಆಫ್ ಪೊಲೀಸ್. ಸೂಪರ್ಡೆಂಟ್ ಆಫ್ ಪೊಲೀಸ್ ಅಂದಾಗ ಕಾರ್ನ್ವಾಲಿಸ್, ಇವನು ಇದನ್ನು ಕ್ರಿಯೇಟ್ ಮಾಡೋವಂಥದ್ದು. ವಾಟ್ ಈಸ್ ಮಹಲ್? ಮಹಲ್ ಅಂದರೆ ತಾಲೂಕ್ ಅಂತ ಕರಿತೀವಿ ನೋಡಿ, ತಾಲೂಕ್ ಅಂತ. ಓಕೆ, ಸೊ ಇದನ್ನೆಲ್ಲ ನೀವೊಂದು ಕಾಲಮ್ಸ್ಗಳಾಕೊಂಬಿಡಿ, ಯಾವ್ಯಾವ ಸಿಸ್ಟಮು ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಯಿತು, ಯಾರು ಕ್ರಿಯೇಟ್ ಮಾಡಿದವರು ಅಂತ. ಆದರೆ ಟ್ರೈ ಮಾಡಿ, ಇಲ್ಲಾಂದರೆ ಲಾಸ್ಟ್ ಡೇ ಮ್ಯಾರಥಾನ್ ವೀಡಿಯೋಸ್ ಅಂತ ಮಾಡಿ ಅಲ್ಲಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್, ದ ಸ್ಟೇಟ್ಮೆಂಟ್ ಆಲ್ ದ ನೇಟಿವ್ಸ್ ಆಫ್ ಹಿಂದೂಸ್ತಾನ್ ಆರ್ ಕರಪ್ಟ್ ವಾಸ್ ಮೇಡ್ ಬೈ. ಸೊ ಇಂಡಿಯನ್ಸ್ಗಳು, ಈ ಹಿಂದೂಸ್ತಾನಿ ಜನಗಳು ಕರಪ್ಟ್ ಅಂತ ಹೇಳಿದ್ರಂತನು ನೋಡಿ. ಕರಪ್ಟ್ ಅಂದಾಗ ಅದಕ್ಕೂ ಕೂಡ ಈ ಕಾರ್ನ್ವಾಲಿಸನ್, ಆಯಿತಾ, ಹಿಂದೆ ಬಿಟ್ಕೊಳ್ಳಿ. ನೆಕ್ಸ್ಟ್, the member of British Parliament who criticized the tax payment received by the British government from the British East India Company as criminal tax. ಭಾರತದಲ್ಲಿ ಹಾಕ್ತಾ ಇರೋಂಥ ಟ್ಯಾಕ್ಸು ಕ್ರಿಮಿನಲ್ ಟ್ಯಾಕ್ಸ್ ಅಂತ ಬೈತಾನೆ. ಆ ಥರ ಬೈದಂಥವನು, ಕ್ರಿಟಿಸೈಸ್ ಮಾಡಿದವನು ಯಾರು ಅಂತಂದರೆ ಈ ಎಡ್ಮಂಡ್ ಬರ್ಕ್ ಅಂತ. ಪಾರ್ಲಿಮೆಂಟ್ ಒಳಗಡೆ ಜನಗಳ ಗಮನಕ್ಕೆ ತರ್ತಾನೆ. ಪಾಪ ಒಳ್ಳೆ ವ್ಯಕ್ತಿ ಅಂತ ಅನಿಸುತ್ತೆ, ಯಾಕೆಂದರೆ ಇವನು ಕೂಡ ಬ್ರಿಟಿಷನೇ ಆಗಿದ್ದು. ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅವ್ರದ್ದೇ ದೇಶದ ಕಂಪ್ನಿಯ ವಿರುದ್ಧ ಬೈತಾನಲ್ಲ. ಸೊ ಹಿಂಗಾಗಿ ಅದೊಂದು ಕ್ರಿಮಿನಲ್ ಟ್ಯಾಕ್ಸ್ ಥರ ಆಗ್ತಾ ಇದ್ದಾರೆ. ಭಾರತದ ಜನಗಳು ತುಂಬ ಕಷ್ಟಪಡ್ತಾ ಇದ್ದಾರೆ. ವೆರಿ ಗುಡ್ ಪರ್ಸನ್, ನೆನ್ಪಿಟ್ಕೊಳ್ರಿ ಅವನ. ನೆಕ್ಸ್ಟ್, ದ ರಿಪೋರ್ಟ್ ವಿಚ್ ಬಿಕೇಮ್ ದ ಬೇಸ್ ಫಾರ್ ದ ಇಂಗ್ಲೀಷ್ ಎಜುಕೇಷನ್ ಇನ್ ಬ್ರಿಟಿಷ್ ಇಂಡಿಯಾ. ಇಂಗ್ಲೀಷ್ ಎಜುಕೇಷನ್ಗೆ ಬೇಸ್ ಆಗಿದ್ದು ಯಾವ ರಿಪೋರ್ಟ್ ಅಂದರೆ ಮೆಕಾಲೆ ರಿಪೋರ್ಟ್ ಅಂತ ಕರಿತೀವಿ, ಆಯಿತಾ. ಇದು ಮೆಕಾಲೆ ರಿಪೋರ್ಟ್. ಹಾಗೆ ಮಿಲಿಟ್ರಿಗೆ ಅಂತ ಬಂದಾಗ ಪೀಲ್ ಕಮಿಷನ್ನು, ಮಿಲಿಟ್ರಿ ಅಂತ ಬಂದರೆ ಪೀಲ್ ಕಮಿಷನ್, ಎಜುಕೇಷನ್ ಅಂತ ಬಂದರೆ ಮೆಕಾಲೆ ಕಮಿಷನ್, ಆಯಿತಾ. ಎಸ್, ಈ ರೈತವಾರಿಗೆ ಅಲೆಕ್ಸಾಂಡರ್ ರೀಡ್ ಅಂತ ಬರ್ತಾನೆ ಅವನು. ಇದು ಸೈಮನ್ ಕಮಿಷನ್ ಬೇರೆ ಬರುತ್ತೆ, ಆಯಿತಾ. ಎಸ್, ನೆಕ್ಸ್ಟ್, ದಿವಾನಿ ಅದಾಲತ್ ಇನ್ ಸಿವಿಲ್ ಕೋರ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. ಇದನ್ನು ಇಂಟ್ರೊಡ್ಯೂಸ್ ಮಾಡಿದವನು ನೋಡಿ, ವಾರನ್ ಹೇಸ್ಟಿಂಗ್ಸ್. ಎಸ್, ನೆಕ್ಸ್ಟ್, ದ ಪೋಸ್ಟ್ ಆಫ್ ಸೂಪರ್ಡೆಂಟ್ ಆಫ್ ಪೊಲೀಸ್ ವಾಸ್ ಕ್ರಿಯೇಟೆಡ್ ಬೈ, ಆಲ್ರೆಡಿ ಇದೆ ಇದು, ಅದಕ್ಕೆ ಲಾರ್ಡ್ ಕಾರ್ನ್ವಾಲಿಸ್. ಪರ್ಮನೆಂಟ್ ಜಮೀನ್ದಾರ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಬೆಂಗಾಲ್ ಆ್ಯಂಡ್ ಬಿಹಾರ್ ಪ್ರಾವಿನ್ಸಸ್. ಇನ್ ಬೆಂಗಾಲ್ನಲ್ಲಿ ಮತ್ತು ಬಿಹಾರ್ನಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು ಯಾವಾಗ ನೋಡಿ, 1793. ಹಾಗೆಯೇ ದ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಬೈ ಅಲೆಕ್ಸಾಂಡರ್ ರೀಡ್. ರೈತವಾರಿ, ರೀಡ್ ಅಂತ ಹೇಳಿದ್ನಲ್ಲ, ರೈತವಾರಿ ನೆನ್ಪಿಡಿ. ನೆಕ್ಸ್ಟು, ದ ರಿಪೋರ್ಟ್ ಗಿವನ್ ಬೈ. ಸೊ ಇದು ಕೂಡ ಈಸಿ ಇದೆ, ಆಲ್ರೆಡಿ ಬಂದಿದೆ. ಮಾಡರ್ನ್ ಎಜುಕೇಷನ್ಗೆ ಬೇಸ್ ಆಗಿದ್ದು ಮೆಕಾಲೆ ರಿಪೋರ್ಟ್. ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ 1773. ಓಕೆ, ಎಸ್, ಪ್ರತಿಯೊಂದು ಸಿಸ್ಟಮ್ಗಳು ಯಾವ ವರ್ಷ ಯಾವ್ಯಾವ ಪ್ರಾವಿನ್ಸ್ಗಳಲ್ಲಿ ಯಾರಿಂದ ಇಂಪ್ಲಿಮೆಂಟ್ ಆಗುತ್ತೆ ಅದನ್ನು ಕಾಲಮ್ ಹಾಕ್ಕೊಂಡ್ಬಿಡ್ರಿ, ಆಯಿತಾ. ಎಸ್, ನೆಕ್ಸ್ಟು ನೋಡಿ, ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ಇಂಡಿಯನ್ ಫಾರ್ಮರ್ಸ್ ವರ್ ಬಾರ್ನ್ ಇನ್ ಡೆಟ್. ಡೆಟ್ ಅಂದರೆ ಸಾಲದಲ್ಲಿ, ಡೆಪ್ಟ್ ಅಂತ ಓದಂಗಿಲ್ಲ, ಬಿ ಸೈಲೆಂಟಲ್ಲಿ. ಸಾಲದಲ್ಲೇ ಹುಟ್ಟುತ್ತಾರೆ, ಸಾಲದಲ್ಲೇ ಬದುಕ್ತಾರೆ. ಲಿವ್ಡ್ ಇನ್ ಡೆಟ್, ಡೈಡ್ ಇನ್ ಡೆಟ್, ಸಾಲದಲ್ಲೇ ಸಾಯ್ತಾರೆ ಅಂತ ಹೇಳಿದಂಥವ್ರು ಯಾರು? ಚಾರ್ಲ್ಸ್ ಮೆಟ್ಕಾಫ್ ಅನ್ನೋನು ಹೇಳ್ತಾನೆ ಇರ್ತಿ. ಸೊ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಕ್ರಿಮಿನಲ್ ಟ್ಯಾಕ್ಸ್ ಅಂತ ಹೇಳಿದವನು ಅಂತಂದಾಗ ಎಡ್ಮಂಡ್ ಬರ್ಕ್ ಬರ್ತಾನೆ.
ಇಲ್ಲಿ ಇಂಡಿಯನ್ ಫಾರ್ಮರ್ಸ್ಗಳ ರೈತರ ಪರವಾಗಿ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯ್ತಾರೆ ಅಂತ ಹೇಳೋನು ಚಾರ್ಲ್ಸ್ ಮೆಟ್ಕಾಫ್. ಒಂದೊಂದು ಮಾರ್ಕ್ಸಿಗೆ ಬರ್ಬೋದು, ಗಮನ ಕೊಟ್ಟಿರಿ. ನೆಕ್ಸ್ಟು, ಕ್ರಿಯೇಷನ್ ಆಫ್ ಎ ನ್ಯೂ ಕ್ಲಾಸ್ ಆಫ್ ಇಂಡಿಯನ್ಸ್ ಹೂ ಆರ್ ಇಂಡಿಯನ್ ಬೈ ಬಾಡಿ ಬಟ್ ಬ್ರಿಟಿಷ್ ಇನ್ ಇಂಟೆಲಿಜೆನ್ಸ್. ಈ ಥರ ಹೇಳಿದಂಥವನು ಯಾರು ಅಂತಂದರೆ ನೋಡಿ, ಮೆಕಾಲೆ. ಇಂಡಿಯನ್ ಬೈ ಬಾಡಿ, ದೇಹ ಇಂಡಿಯಾದೇನೇ ಆಗಿರಲಿ, ಆದರೆ ಅವ್ರು ಯೋಚನೆ ಮಾಡುವಂಥದ್ದು, ಅವ್ರ ಇಂಟೆಲಿಜೆನ್ಸು ಬ್ರಿಟಿಷರು ತಕ್ಕಂತೆ ಇರಬೇಕು ಅಂತ ಹೇಳಿದನು ಈ ಮೆಕಾಲೆ. ನೆಕ್ಸ್ಟ್, ಇದು ಕೂಡ ರಿಪೀಟೆಡ್ ಆಗಿದೆ ನೋಡಿ. ನೆಕ್ಸ್ಟು, ವಿಚ್ ಕಮಿಟಿ ರೆಕಮೆಂಡೇಶನ್ ಲೆಟ್ ದ ಬ್ರಿಟಿಷ್ ರಿಆರ್ಗನೈಸೇಷನ್ ಆಫ್ ಮಿಲಿಟ್ರಿ. ಈ ಮಿಲಿಟ್ರಿ ಅಂದಾಗ ನೋಡಿ ಪೀಲ್, ನೆನಪಿಸ್ಕೊಳ್ರಿ. ಕೆಲವರು ಕನ್ಫ್ಯೂಷನ್ ಆಗ್ತಾರೆ, ಪೊಲೀಸ್ ಅಂತಂದಾಗ ಪೀಲ್ ಅನ್ನು ಕೊಡ್ತಾರೆ, ಎರಡು ಒಂದೇ ಲೆಟ್ರಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲ, ಪೊಲೀಸ್ ಅಂದಾಗ ಆ ಕಾರ್ನ್ವಾಲಿಸ್ ಅಂದ್ಕೊಳ್ರಿ, ಈ ಮಿಲಿಟ್ರಿ ಅಂದಾಗ ಪೀಲ್ ಅಂದ್ಕೊಳ್ರಿ, ಆಯಿತಾ? ಎಸ್. ನೆಕ್ಸ್ಟ್, ಹೂ ಇಂಟ್ರೊಡ್ಯೂಸ್ಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಸರ್ವಿಸಸ್. ಸಿವಿಲ್ ಸರ್ವಿಸಸ್ಸು, ಪೊಲೀಸು, ಇವುಗಳನ್ನೆಲ್ಲ ಈ ಕಾರ್ನ್ವಾಲಿಸೇನೆ, ಆಯಿತಾ? ಸಿವಿಲ್ ಸರ್ವಿಸ್, ಪೊಲೀಸ್, ಕಾರ್ನ್ವಾಲಿಸ್. ಮಿಲಿಟ್ರಿ, ಪೀಲ್ ಕಮಿಷನ್. ಕ್ರಿಮಿನಲ್ ಟ್ಯಾಕ್ಸ್, ಎಡ್ಮಂಡ್ ಬರ್ಗ್. ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯುವಂಥದ್ದು ಮೆಟ್ಕಾಫ್. ಮನಸ್ಸನ್ನ ಪಾಪ ಕರ್ಗೊಂತಾನೆ, ಮನಸ್ಸು ಕರಗಿರ್ತಾನೆ, ಆ ಥರ ಅಂದ್ಕೊಟ್ರು. ಓಕೆ. ನೆಕ್ಸ್ಟ್, ವಿಚ್ ಲಾ ಅಲೌಡ್ ಟು ಎಸ್ಟಾಬ್ಲಿಷ್ ದ ಸುಪ್ರೀಂ ಕೋರ್ಟ್ ಇನ್ ಇಂಡಿಯಾ, ರೆಗ್ಯುಲೇಟಿಂಗ್ ಆ್ಯಕ್ಟ್. ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಇರೋದು ಡೆಲ್ಲಿನಲ್ಲಿ, ಆಯಿತಾ? ಬಟ್ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡಿಸಿರ್ತಾರೆ. ಅದು ಯಾವ ವರ್ಷದಲ್ಲಿ ಅಂತಂದರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ. ನೆಕ್ಸ್ಟ್, ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಆ್ಯನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಹೇಗೆ ಅಂತ ಕೊಡ್ತಾ ಇದ್ದಾರೆ ಅಂದರೆ, ಈ ಆ್ಯಕ್ಟು ಆಲ್ಮೋಸ್ಟ್ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಕೊಡೋ ಥರ ಆಗಿರ್ತದೆ, ಅದಕ್ಕೆ ದಾರಿ ಮಾಡಿಕೊಡ್ತಾ ಇರ್ತದೆ. ಯಾಕೆಂದರೆ ಇಟ್ ಕ್ರಿಯೇಟೆಡ್ ಎ ಫೆಡರಲ್ ಸಿಸ್ಟಮ್. ಇಂಡಿಯಾದಲ್ಲಿ ಫೆಡರಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡುತ್ತೆ. ಫೆಡರಲ್ ಸಿಸ್ಟಮ್ ಅಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸಪ್ರೇಟ್ ಇರ್ತದೆ, ಸ್ಟೇಟ್ ಗೌರ್ಮೆಂಟ್ಗಳು ಕೂಡ ಸಪ್ರೇಟ್ ಇರ್ತಾವಲ್ಲ. ಸೊ ಈ ರೀತಿ ಕ್ರಿಯೇಟ್ ಮಾಡಿದ್ದು ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ ಅದನ್ನ. ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎರಡೂ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಫೆಡರಲ್ ಸಿಸ್ಟಮ್. ನೆಕ್ಸ್ಟ್, ಇದು ಆಲ್ರೆಡಿ ರಿಪೀಟೆಡ್ ಆಗಿದೆ. ವಾಟ್ ಈಸ್ ದ ಪಾಲಿಸಿ ಆಫ್ ಎಸರ್ಷನ್? ಇದು ಕೂಡ 1 ಮಾರ್ಕ್ಸ್ ಇಂಪಾರ್ಟೆಂಟ್. 1892 ಆ್ಯಕ್ಟಲ್ಲಿ ಈ ಥರ ಕ್ರಿಯೇಟ್ ಮಾಡ್ತಾರೆ ನೋಡಿ. ಅಲೋಯಿಂಗ್ ಇಂಡಿಯನ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರೋಸೆಸ್ ಆಫ್ ಲಾ ಮೇಕಿಂಗ್. ಕಾನೂನುಗಳನ್ನ ಕ್ರಿಯೇಟ್ ಮಾಡುವಾಗ, ಲಾನ ಕ್ರಿಯೇಟ್ ಮಾಡುವಾಗ ಇಂಡಿಯನ್ಸ್ಗಳನ್ನೂ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅದು ಯಾವ ಆ್ಯಕ್ಟ್ ಅಂದರೆ 1892 ಆ್ಯಕ್ಟಲ್ಲಿ ಆ ಥರ ಕ್ರಿಯೇಟ್ ಮಾಡೋದು. ಇದನ್ನೇ ನಾವು ಪಾಲಿಸಿ ಆಫ್ ಅಸರ್ಷನ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್, ವಾಟ್ ಈಸ್ ದಿವಾನಿ ಅದಾಲತ್ ಆ್ಯಂಡ್ ನಿಜಾಮತ್ ಅದಾಲತ್? ಇದು ಸಿವಿಲ್ ಕೋರ್ಟ್ಗಳು ಮತ್ತು ಕ್ರಿಮಿನಲ್ ಕೋರ್ಟ್ಗಳು. ಅದನ್ನು ದಿವಾನಿ ಅದಾಲತ್ ಸಿವಿಲ್ ಕೋರ್ಟ್, ನಿಜಾಮತ್ ಅದಾಲತ್ ಇದನ್ನು ಕ್ರಿಮಿನಲ್ ಕೋರ್ಟ್ ಅಂತ ಕರೀತಾರೆ. ಇದನ್ನು ವಾರನ್ ಹೇಸ್ಟಿಂಗ್ಸ್ ತರ್ತಾನೆ, ಆಯಿತಾ? ಈ ಕೋರ್ಟ್ಗಳು ಅಂತ ಬಂದಾಗ ವಾರನ್ ಹೇಸ್ಟಿಂಗ್ ಅಂತ ಅಂದ್ಕೊಳ್ಳಿ. ಈ ಪೊಲೀಸು ಸಿವಿಲ್ ಸರ್ವೀಸು ಅಂತಂದಾಗ ಕಾರ್ನ್ವಾಲಿಸ್ ಅಂದ್ಕೊಳ್ಳಿ, ಆಯಿತಾ? ನೆಕ್ಸ್ಟ್, ವಿಚ್ ಆ್ಯಕ್ಟ್ ಮೇಡ್ ಪ್ರಾವಿಷನ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗಿದ್ದು ಯಾವ ಆ್ಯಕ್ಟಿಂದ? ಅದೇ 1935 ಇರ್ತದಲ್ಲ, ಅದರಿಂದನೇ. ನೆಕ್ಸ್ಟ್, ವಾಟ್ ವಾಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಚಾರ್ಟರ್ ಆ್ಯಕ್ಟ್ಸ್? ಆಬ್ಜೆಕ್ಟಿವ್ ಅಂದರೆ ಉದ್ದೇಶ ಏನು ಅಂತ. ಈ ಚಾರ್ಟರ್ ಆ್ಯಕ್ಟ್ಗಳು ಅಂತ ಬರ್ತಾ ಇರ್ತವೆ. ಅದ್ರ ಉದ್ದೇಶ ಏನಂದರೆ, ಈಸ್ಟ್ ಇಂಡಿಯಾ ಕಂಪ್ನಿ ಲೈಸೆನ್ಸ್ ತೊಗೊಂಡಿರ್ತದೆ ಸ್ಟಾರ್ಟಿಂಗಲ್ಲಿ. ಆ ಲೈಸೆನ್ಸ್ನ ರಿನ್ಯೂವಲ್ ಮಾಡಿಸ್ತಾರ ನೋಡಿ. ಎಕ್ಸ್ಟೆಂಡ್ ದ ಲೈಸೆನ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ. ಎಕ್ಸ್ಟೆಂಡ್ ಮಾಡೋದಂದರೆ ರಿನ್ಯೂವಲ್ ಮಾಡಿಸೋದು. ಈಗ 15 ವರ್ಷಕ್ಕೊಂದ್ಸತಿ 20 ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಮಾಡಿಸ್ತಾರಲ್ಲ, ಹಾಗೆ ಅದನ್ನು ಚಾರ್ಟರ್ ಆ್ಯಕ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, 3 ಮಾರ್ಕ್ಸ್ ಕ್ವಶನ್ ಚಾಯ್ಸ್ ಇದು ನೋಡ್ರಿ. ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ದ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಆನ್ ಇಂಡಿಯನ್ ಫಾರ್ಮರ್ಸ್. ಬ್ರಿಟಿಷರು ಎಷ್ಟೋ ಒಂಥರ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ರು, ಅದು ಫಾರ್ಮರ್ಸ್ಗಳ ಮೇಲೆ ಯಾವ ಥರ ಎಫೆಕ್ಟ್ ಆಯಿತು ಅಂತೇಳಿ. ಮಾಡಲ್ ಪೇಪರ್ 1ರಲ್ಲೂ ಇದೆ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 3ನಲ್ಲೂ ಕೂಡ ಇದೆ ನೋಡಿ. ಆ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಗಳು ಈ ರೀತಿ ಕ್ರಿಯೇಟ್ ಆದರು. ಹೂ ಎಕ್ಸ್ಪ್ಲಾಯ್ಟೆಡ್ ದ ಫಾರ್ಮರ್ಸ್, ರೈತರನ್ನು ಶೋಷಣೆಗೊಳಪಡಿಸಿದಂತಹ ಜನಗಳ ಒಂದು ವರ್ಗ, ಒಂದು ಗ್ರೂಪು ಕ್ರಿಯೇಟ್ ಆಯಿತು ಅಂತೇಳಿ. ಓಕೆ, ಕ್ಲಾಸ್ ಆಫ್ ಜಮೀನ್ದಾರ್ ವಾಸ್ ಕ್ರಿಯೇಟೆಡ್. ನೆಕ್ಸ್ಟ್, ಮೆನಿ ಲ್ಯಾಂಡ್ ಲಾರ್ಡ್ಸ್ ಆಲ್ಸೋ ಹ್ಯಾಡ್ ಟು ಪೇ. ಸೊ ಈ ಪಾಯಿಂಟ್ನ ಮೀನಿಂಗ್ ಏನಂದರೆ, ರೈತರು ಇವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು, ಇವರು ತೊಗೊಂಡಾಗ ಅವ್ರಿಗೆ ಕಟ್ತಿದ್ರು, ಆಯಿತಾ?
ಕೆಲವೊಮ್ಮೆ ರೈತರು ಕಟ್ಟಕ್ಕಾಗಿಲ್ಲ ಅಂದರೆ ಇವ್ರ ಕೈಯಿಂದನೇ ಕಟ್ಟಬೇಕಾಗಿತ್ತು. ಒಂದು ವೇಳೆ ಇವ್ರು ಕಟ್ಟಲಿಲ್ಲ ಅಂದರೆ ಇವ್ರಿಗೆ ಸೇರಿದಂತಹ ಲ್ಯಾಂಡನ್ನು ಕೂಡ ಹರಾಜಾಗ್ತಿದ್ರು. ಹಾಗೆ ಲ್ಯಾಂಡ್ ಬಿಕಮ್ ಎ ಕಮಾಡಿಟಿ. ಭೂಮಿ ಅನ್ನೋದೊಂಥರ ವ್ಯಾಪಾರ ಮಾಡುವಂಥ ವಸ್ತು ಥರ ಆಗೋಯ್ತದು. ಮೊದಲು ಭಾರತೀಯರಂಗಿದ್ರು ಭೂಮಿ ಅಂದರೆ ತಾಯಿ, ಭೂಮಿ ತಾಯಿ ಅಂತಿದ್ರು, ದೇವರು ಅನ್ನೋ ಥರ. ಈಗ ಒಂದು ಮಾರಾಟ ಮಾಡುವಂಥ ವಸ್ತು ಥರ ಆಗೋಯ್ತು ಅಂತೇಳಿ. ನೆಕ್ಸ್ಟ್ ಅಗ್ರಿಕಲ್ಚರ್ ಬಿಕೇಮ್ ಎ ಕಮರ್ಷಿಯಲೈಸ್ಡ್. ಒಂದು ಕೃಷಿ ಅನ್ನುವಂಥದ್ದು, ಜೀವನ ನೀಡುವಂಥ ಒಂದು ಕೃಷಿ ಒಂದು ವ್ಯಾಪಾರ ಥರ ಆಗೋಯ್ತು ಅಂತ ನೋಡಿ. ಈ 4 ಪಾಯಿಂಟ್ಸು ಒಂದು ಗ್ರೂಪ್ನಲ್ಲಿದ್ದಾವೆ. ಜಮೀನ್ದಾರ್ಗಳು ಕ್ರಿಯೇಟ್ ಆದರು, ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರು. ಲ್ಯಾಂಡ್ ಲಾರ್ಡ್ಸ್ ಅಂದರೂ ಒಂದೇ, ಜಮೀನ್ದಾರ್ ಅಂದ್ರೂ ಒಂದೇ. ಇದು ಇಂಗ್ಲೀಷ್ನಲ್ಲಿರುವಂಥ ಪದ ಅಷ್ಟೇ, ಆಯಿತಾ. ನೆಕ್ಸ್ಟ್ ಪಾಯಿಂಟ್ಸ್ಗಳು ನೋಡಿ. ಪೆಸೆಂಟ್ಸು ಮತ್ತು ಫಾರ್ಮರ್ಸ್, ಇವ್ರಿಗೆ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಫಾರ್ಮರ್ಸ್ ಅಂದರೆ ರೈತರು, ಅವ್ರದ್ದೇ ಸ್ವಂತ ಭೂಮಿ ಇರ್ತದೆ, ಅಲ್ಲಿ ಉಳುಮೆ ಮಾಡಿಕೊಂಡು ಅವರೇ ಜೀವನ ಮಾಡ್ತಾ ಇರ್ತಾರೆ, ಇವರು ರೈತರು. ಪೆಸೆಂಟ್ಸ್ ಅಂದರೆ ಇವ್ರಿಗೆ ಸ್ವಂತ ಭೂಮಿ ಇರೋದಿಲ್ಲ, ಇವರು ಬೇರೆಯವ್ರ ಹತ್ರ, ಈ ರೈತರ ಹತ್ರ 1 ವರ್ಷಕ್ಕೆ, 2 ವರ್ಷಕ್ಕೆ, 5 ವರ್ಷಕ್ಕೆ, 10 ವರ್ಷಕ್ಕೆ ಅಂತ ಲೀಸಿಗೆ ತಗೋತಾರಲ್ವ, ಆ ಥರ ಅವ್ರನ್ನ ನಾವು ಪೆಸೆಂಟ್ಸ್ ಅಂತ ಕರಿತೀವಿ. ಓಕೆ, ಪೆಸೆಂಟ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಹೋಗ್ತಾ ಹೋಗ್ತಾ ಇವರು ಭೂಮಿನ ಕಳ್ಕೊತಾರೆ. ಹಾಗೆ ರೈತರುಗಳು ಕೂಡ, ಅವರು ಕೂಡ ಕಷ್ಟಪಡಬೇಕಾಗುತ್ತೆ, ಸಫರ್ಡ್ ಅಲಾಟ್. ನೆಕ್ಸ್ಟು ಫಾರ್ಮರ್ಸ್ ಬಾರ್ನ್ ಇನ್ ಡೆಟ್, ಲಿವ್ಡ್ ಇನ್ ಡೆಟ್ ಆ್ಯಂಡ್ ಡೈಡ್ ಇನ್ ಡೆಟ್. ಈ ಪಾಯಿಂಟ್ಸ್ ಆಲ್ರೆಡಿ ಹೇಳಿದ್ದೀನಿ. ದ ಮನಿ ಲೆಂಡರ್ಸ್ ಬಿಕೇಮ್ ಪವರ್ಫುಲ್. ಇದ್ರ ಮಧ್ಯದಲ್ಲಿ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಚೆನ್ನಾಗಾಗೋರು ಅಂತಂದರೆ ಈ ಸಾಲ ಕೊಡ್ತಿದ್ರಲ್ಲ ಅವರು, ಆಯಿತಾ. ಸೊ ಇವನ್ನ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಪಾಯಿಂಟ್ಸ್ ನೋಡ್ಕೊಳ್ರಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ದ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್. ಇದು ನೋಡಿ, ಮಾಡಲ್ ಪೇಪರ್ 4 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1 ಇದರಲ್ಲೂ ಕೂಡ ಬಂದಿದೆ. ಇದು ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಕಾನ್ಸೆಪ್ಟ್ಸ್ ಆಫ್ ಮಾಡರ್ನಿಟಿ, ಸೆಕ್ಯುಲರಿಸಮ್, ಡೆಮಾಕ್ರಸಿ, ಸೈಂಟಿಫಿಕ್ ಥಿಂಕಿಂಗ್ ವರ್ ಇಂಟ್ರಡ್ಯೂಸ್ಡ್. ಇಂಗ್ಲೀಷನ್ನು ಕಲ್ತಿದ್ರಿಂದ ನೋಡಿ, ಇಂಡಿಯನ್ಸ್ಗಳು ಅವರಲ್ಲೂ ಪ್ರಜಾಪ್ರಭುತ್ವ ಅಂದ್ರೇನು, ಬೇರೆ ಬೇರೆ ದೇಶದಲ್ಲಿ ಏನು ನಡೀತಾ ಇದೆ ಇವೆಲ್ಲವನ್ನು ತಿಳ್ಕೊತ. ಸೈಂಟಿಫಿಕ್ ಥಿಂಕಿಂಗ್, ಸೊ ಇವುಗಳೆಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ. ಇನೋವೇಷನ್ ಇನ್ ದ ಥಿಂಕಿಂಗ್ ಆಫ್ ಇಂಡಿಯನ್ ಎಜುಕೇಟೆಡ್ ಪೀಪಲ್. ಇಂಡಿಯನ್ಸ್ಗಳಲ್ಲಿ ಇನೋವೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ, ಹೊಸದಾಗಿ ಕಂಡುಹಿಡಿಯುವಂಥದ್ದು ಇನೋವೇಷನ್ ಅದು ಕೂಡ. ನೆಕ್ಸ್ಟ್, ಯುನಿಟಿ ಇನ್ ದ ಥಿಂಕಿಂಗ್, ಒಗ್ಗಟ್ಟುತನ ಅನ್ನೋದು ಬರುತ್ತೆ. ಎಲ್ಲ ಕಡೆ ಇಂಡಿಯಾ ಪೂರ್ತಿ ಇಂಗ್ಲೀಷ್ ಎಜುಕೇಷನ್ ಆಗುತ್ತೆ, ಇಂಗ್ಲೀಷ್ನ ಎಲ್ಲರೂ ಕಲಿಯೋಕ್ಕೆ ಸ್ಟಾರ್ಟ್ ಆಗ್ತಾರೆ, ನಾವೆಲ್ಲರೂ ಕೂಡ ಒಂದು ಅನ್ನೋ ಥರ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಅದೇ ಯುನಿಟಿ ಅಂತ ಕರಿತೀವಿ. ಇನೋವೇಷನ್ ಇನ್ ಥಿಂಕಿಂಗ್, ಯುನಿಟಿ ಇನ್ ಥಿಂಕಿಂಗ್, ಈ ಥರ. ನ್ಯಾಷನಲಿಸ್ಟ್ ವೇವ್ಸ್ ಬಿಗ್ಯಾನ್ ಟು ಗ್ರೋ. ಭಾರತದ ಬಗ್ಗೆ ಒಂದು ಅಲೆ, ಭಾರತದ ಬಗ್ಗೆ ಒಂದು ಗೌರವ ಸ್ಟಾರ್ಟ್ ಆಗುತ್ತೆ, ಗ್ರೋ ಅಂತ. ನ್ಯೂಸ್ ಪೇಪರ್ಸ್ ಬಿಗ್ಯಾನ್ ಟು ಗ್ರೋ. ಓಕೆ, ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ನ್ಯೂಸ್ ಪೇಪರ್ಗಳು ಕೂಡ ಸ್ಟಾರ್ಟ್ ಆಗ್ತವೆ. ನ್ಯೂ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್. ಈಗ ದಯಾನಂದ ಸರಸ್ವತಿ ಬರ್ತಾರೆ, ರಾಜಾರಾಮ್ ಮೋಹನ್ ರಾಯ್ ಬರ್ತಾರೆ, ಇಂಗ್ಲೀಷ್ ಕಲ್ತಂಥವ್ರು, ಸ್ವಾಮಿ ವಿವೇಕಾನಂದ ಬರ್ತಾರೆ. ಈ ಥರ ಹೊಸದಾಗಿ ಸೊಸೈಟಿನಲ್ಲಿ ಮತ್ತು ಧರ್ಮದ ರಿಲೇಟೆಡ್ ಆಗೋ ಕೂಡ ಪಾಸಿಟಿವ್ ಆಗಿ ಚೇಂಜಸ್ಗಳು ಸ್ಟಾರ್ಟ್ ಆಗುತ್ತೆ, ಅದನ್ನೇ ರಿಫಾರ್ಮೇಷನ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಎನ್ಕರೇಜ್ಮೆಂಟ್ ಟು ಲೋಕಲ್ ಲ್ಯಾಂಗ್ವೇಜ್. ಪ್ರಿಂಟಿಂಗ್ ಪ್ರೆಸ್ ಬಂದಿದ್ದರಿಂದ ಲೋಕಲ್ ಲ್ಯಾಂಗ್ವೇಜ್ಗೆ, ಲಿಟ್ರೇಚರ್ಗೆ ಎಂಕರೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಫ್ರೀಡಮ್ ಸ್ಟ್ರಗಲ್ಸ್ ಇನ್ಫ್ಲುಯೆನ್ಸ್ ಅವೇರ್ನೆಸ್ ಆಫ್ ದ ಇಂಡಿಯನ್ ಕಲ್ಚರಲ್ ಆ್ಯಂಡ್ ರಿಚ್ ಟ್ರೆಡಿಷನ್. ಸೊ ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ನಡೀತಂಥ ಫ್ರೀಡಮ್ ಸ್ಟ್ರಗಲ್ಗಳು ಅವು ಭಾರತೀಯರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಕಲ್ಚರಲ್ ಆ್ಯಂಡ್ ರಿಚ್ ಟ್ರೆಡಿಷನ್ ಬಗ್ಗೆನೂ ಕೂಡ ಗೊತ್ತಾಗುತ್ತೆ ಭಾರತೀಯರಿಗೆ. ಈಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು, ವೇದಿಕ್ ಸಿವಿಲೈಸೇಷನ್ನು ಅವುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾರೆ ಇಂಡಿಯನ್ಸ್ಗಳು, ಆ ಥರ. ಓಕೆ, ನೆಕ್ಸ್ಟು ಎಕ್ಸ್ಪ್ಲೈನ್ ಅಬೌಟ್ ದ ರೈತವಾರಿ ಸಿಸ್ಟಮ್ ಇಂಪ್ಲಿಮೆಂಟೆಡ್ ಬೈ ದ ಬ್ರಿಟಿಷ್ ಇನ್ ಇಂಡಿಯಾ. ಸೊ ಇದಕ್ಕೆ ನೋಡಿ ಪಾಯಿಂಟ್ ಕಳ್ತಾರೆ, ಡಿವೈಡ್ ಮಾಡಿಕೊಟ್ಟಿದ್ದೀನಿ ನೋಡಿ. ಇಂಪ್ಲಿಮೆಂಟ್ ಮಾಡಿದಂಥವ್ರು ಯಾರಂದರೆ ಅಲೆಕ್ಸಾಂಡರ್ ರೀಡ್, ರೈತವಾರಿ ಅಂತಿದ್ದಂಗೆ ರೀಡ್, ಆಯಿತಾ. ಹಾಗೆಯೇ ಥಾಮಸ್ ಮನ್ರೋ. ಸೊ ಇವರಿಬ್ಬರು ಇಂಪ್ಲಿಮೆಂಟ್ ಮಾಡ್ತಾರೆ. ಪ್ರೊಮಲ್ಗೇಟೆಡ್ ಇನ್ ಮದ್ರಾಸ್ ಆ್ಯಂಡ್ ಮೈಸೂರು. ಇಲ್ಲಿ ಮದ್ರಾಸ್ನಲ್ಲಿ ತಮಿಳ್ನಾಡು ಕಡೆ, ಹಾಗೆ ಮೈಸೂರಿನಲ್ಲಿ. ಸೊ ನೆನ್ಪಿಡಕ್ಕೆ ಹೆಂಗಂದರೆ ರೈತವಾರಿ ರೀಡು, ಮದ್ರಾಸ್ ಮತ್ತು ಮೈಸೂರು ಎಂ ಅಂತ ಬರ್ತಾವಲ್ವ, ಅದಕ್ಕೆ ಥಾಮಸ್ ಮನ್ರೋ, ಈ ಥರ ನೆನ್ಪಿಡಿ. ನೆಕ್ಸ್ಟ್, ದೇರ್ ವಾಸ್ ಅ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ದ ಗವರ್ನಮೆಂಟ್ ಆ್ಯಂಡ್ ದ ಫಾರ್ಮರ್ಸ್. ಈ ಸಿಸ್ಟಮ್ ಹೆಂಗಿತ್ತಂದರೆ ಯಾವುದೇ ಜಮೀನ್ದಾರುಗಳು ಆ ಥರ ಏನಿಲ್ಲ, ಡೈರೆಕ್ಟ್ ಬ್ರಿಟಿಷರು ರೈತರು ಅವ್ರ ಜೊತೆ ಡೈರೆಕ್ಟ್. ಇದು ಒಂದು ಕಡೆ ನೋಡಿದ್ರೆ ಪರವಾಗಿಲ್ಲ, ಬೆಟರ್ ಅಂತ ಅನಿಸುತ್ತೆ. ಫಾರ್ಮರ್ಸ್ ಬಿಕೇಮ್ ದ ಓನರ್ಸ್. ಜಮೀನ್ದಾರು ಓನರ್ಸ್ ಅಲ್ಲ, ರೈತಗಳೇ ಓನರ್. ನೋಡಿ, ಇವೆರಡು ಪಾಯಿಂಟ್ಸ್ಗಳು ಪಾಸಿಟಿವ್, ಒಳ್ಳೆ ಪಾಯಿಂಟ್ಸ್ಗಳೇ.
ಆದರೆ ನೆಗೆಟಿವ್ ಏನಂದರೆ ಫಾರ್ಮರ್ಸ್ ವರ್ ಟ್ರ್ಯಾಪ್ಡ್ ಇನ್ ಡೆಟ್. ರೈತಗಳು ಸಾಲದಲ್ಲಿ ನೇರವಾಗಿ ಸಿಗಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಕಟ್ಟಬೇಕಾಗಿದ್ದಂಥ ಟ್ಯಾಕ್ಸ್ನ ಪ್ರಮಾಣ ಎಷ್ಟಿರ್ತದೆ ನೋಡಿ, 50%, ಅರ್ಧಕ್ಕರ್ಧ ಕೊಡಲೇಬೇಕು. ಸೊ ಈ ಪಾಯಿಂಟ್ಸ್ಗಳಾಯ್ತಾ. ಸೊ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ಪಾಠದಿಂದ. ನೆಕ್ಸ್ಟ್ 4th ಲೆಸನ್ಗೆ ಹೋಗೋಣ. ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ, ಇದ್ರ ಬಗ್ಗೆ. ಓಕೆ, ಟೇಕ್ ಕೇರ್, ಬಾಯ್.